ಆರ್ಎಸ್ಎಸ್ 100ನೇ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಹಾಗೂ ದೇಶಭಕ್ತರಾದ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರು ಅವರ ಬಲಿದಾನದ ದಿನವಾಗಿ ಧಾರವಾಡದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು. ರಾಷ್ಟ್ರೋತ್ಥಾನ, ರಕ್ತನಿಧಿ ಮತ್ತು ಜಿಲ್ಲಾ ಆಸ್ಪತ್ರೆಯ ಸಹಯೋಗದಲ್ಲಿ ಆಯೋಜನೆ ಮಾಡಲಾದ ಈ ಒಂದು ಶಿಬಿರದಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಜನರು ಸ್ವಯಂ ಪ್ರೇರಿತವಾಗಿ ಭಾಗವಹಿಸಿ ರಕ್ತದಾನವನ್ನ ಮಾಡಿದ್ರು. ಸೇವಾ ಭಾರತಿ ಟ್ರಸ್ಟ್ ವತಿಯಿಂದ ಈ ಮಹತ್ವದ ಕಾರ್ಯಕ್ರಮವನ್ನ ನಡೆಸಲಾಗಿದ್ದು, ಸಮಾಜ ಸೇವೆಯ ಸಂದೇಶವನ್ನ ಸಾರುವಂತಹ ಉದ್ದೇಶದಿಂದ ವಿದ್ಯಾರ್ಥಿಗಳು ಹಾಗೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಾನವೀಯತೆ ಮೆರೆದರು. ಈ ಸಂದರ್ಭದಲ್ಲಿ ರಕ್ತದಾನದಿಂದ ಅನೇಕ ಜೀವಗಳನ್ನ ಉಳಿಸಬಹುದು ಅನ್ನುವಂಥ ಅರಿವು ಮೂಡಿಸುವಂತಹ ಪ್ರಯತ್ನ ಕೂಡ ನಡೆಸಲಾಯಿತು. ಸೇವಾ ಭಾರತಿ ಟ್ರಸ್ಟ್ ಹಾಗೂ ಸಂಘಕ್ಕೆ 100 ವರ್ಷ ಆಗಿದ್ದರ ಪ್ರಯುಕ್ತವಾಗಿ ಸುಖದೇವ್, ರಾಜಗುರು ಮತ್ತು ಭಗತ್ ಸಿಂಗ್ ಇವರ ತಾಯಿ ಭಾರತಾಂಬೆಗೋಸ್ಕರ ತಮ್ಮ ಜೀವನವನ್ನು ಬಲಿದಾನ ಮಾಡಿರ್ತಕ್ಕಂಥ ದಿವಸ ಆದ ಕಾರಣ ಇವತ್ತು ಸೇವಾ ಭಾರತಿ ಟ್ರಸ್ಟ್ ವತಿಯಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಸುಮಾರು 7 ಗಂಟೆ 15 ನಿಮಿಷಕ್ಕೆ ರಕ್ತದಾನ ಪ್ರಾರಂಭವಾಗಿದೆ. ಸುಮಾರು 7 ಗಂಟೆ ಮಟ್ಟ ಈ ರಕ್ತದಾನ ಶಿಬಿರ ನಡೆಯಲಿದೆ. ಈಗಾಗಲೇ ಸುಮಾರು 350ಕ್ಕೂ ಹೆಚ್ಚು ರಕ್ತದಾನಗಳು ಮಾಡಿದ್ದಾರೆ. ಮನಗುಂಡಿಯ ಮಹಾಮಠದ ಸ್ವಾಮಿಗಳು ಬಂದು ರಕ್ತದಾನ ಮಾಡಿದ್ದಾರೆ. ಗರಗದ ಮಡಿವಾಳ ಜನ ಮಠದ ಸ್ವಾಮಿಗಳು ಬಂದು ಇಲ್ಲಿ ರಕ್ತದಾನ ಮಾಡಿದ್ದಾರೆ. ಹಾಗೂ ಅನೇಕ ಯುವಕ ಯುವತಿಯರು ಬಂದು ರಕ್ತದಾನ ಮಾಡ್ತಿದ್ದಾರೆ. ನಮ್ಮ ಗುರಿ ಸುಮಾರು 2000ಕ್ಕಿಂತ ಹೆಚ್ಚು ಗುರಿಯನ್ನು ಹೊಂದಿದ್ದೇವೆ. ಏಕೆಂದರೆ ರಕ್ತದಾನದ ಕೊರತೆ ಬಹಳ ಇದೆ. ರಕ್ತದಾನ ಮಾಡುವುದರಿಂದ ಆರೋಗ್ಯನೂ ಸುಧಾರಿಸುತ್ತೆ. ಆದ ಕಾರಣ ಆ ಹಿನ್ನೆಲೆಯಲ್ಲಿ ಸುಖದೇವ್, ರಾಜಗುರು, ಭಗತ್ ಸಿಂಗರ ಅವರ ತ್ಯಾಗ ಬಲಿದಾನಕ್ಕೋಸ್ಕರ, ಅವರ ನೆನಪಿಗೋಸ್ಕರ ಈ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲರಿಗೂ ರಕ್ತದಾನವನ್ನು ನೀಗಿಸುವಂತಹ ಶಕ್ತಿ ಭಗವಂತ ನೀಡಲಿ ಅಂತ ಹೇಳಿ, ಎಲ್ಲರಿಗೂ ಆರೋಗ್ಯ ಆಯುಷ್ಯ ನೀಡಲಿ ಅಂತ ನಾನು ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.